ನಮಸ್ಕಾರ ವೀಕ್ಷಕರೇ, ಇಬ್ಬನಿ ಚಾನಲ್ಗೆ ಸ್ವಾಗತ. ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ. ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ. ಕತೆಯ ಹೆಸರು ಶೃಂಗಾರ ಕಾವ್ಯ, ಭಾಗ 77. ಲೇಖಕರು ಕೈಸರ್ ಜಹಾ. ಸಂಚಿಕೆ ತಡವಾಗಿದ್ದಕ್ಕೆ ಕ್ಷಮೆ ಇರಲಿ. ಎಲ್ಲ ಫ್ರೂಟ್ಗಳನ್ನು ಎಲ್ಲರೂ ಸೇರಿ ಸೀಮಾಳಿಗೆ ತಿನ್ನಲು ನೀಡಿದಾಗ ಚಾಂದಿನಿ ಕೋಪಗೊಳ್ಳುವಳು. ನಂತರ ಮೊಬೈಲ್ ನೋಡುತ್ತಾ ಕುಳಿತಿದ್ದಾಗ ಪ್ರತೀಕ್ ಮನೆಗೆ ಬರುವನು. ಪ್ರತೀಕನನ್ನು ನೋಡಿ, ನಾಳೆ ನನಗೆ ಫ್ರೂಟ್ ಬೇಕು, ತಂದುಕೊಡಿ. ಈ ಮನೆಯಲ್ಲಿ ಜನರಿಗೆ ಮನುಷ್ಯತ್ವನೇ ಇಲ್ಲವಾ? ನಾನು ಗರ್ಭಿಣಿ ಅಂತ ಗೊತ್ತಿದ್ದರೂ ನನಗೆ ಕೊಡದೆ ಬರೀ ಸೀಮಾಳಿಗೆ ಮಾತ್ರ ಕೊಟ್ಟರು ಗೊತ್ತಾ ಎಂದು ಸಿಟ್ಟಿನಲ್ಲಿ ಹೇಳಿದಾಗ, ಮೊಬೈಲ್ ನೋಡುತ್ತಾ ಇದ್ದವನು ಅದನ್ನು ಅಲ್ಲಿಯೇ ಇಟ್ಟು ಆಕೆಯ ಮುಂದೆ ಬಂದು ನಿಂತು, ಏನಂದೆ? ಮನುಷ್ಯತ್ವನ? ಈ ಶಬ್ದ ನಿನ್ನ ಬಾಯಿಯಿಂದ ಬರದೇ ಇದ್ದರೆ ಒಳ್ಳೆಯದು. ನೋಡು, ನನಗೆ ಕೆಲಸ ಇಲ್ಲ, ನನ್ನ ಬಳಿ ದುಡ್ಡಿಲ್ಲ. ಈಗ ಸದ್ಯಕ್ಕೆ ನನ್ನ ಕೈಯಲ್ಲಿ ಏನೂ ಆಗೋದಿಲ್ಲ. ಮನೆಯಲ್ಲಿ ಇರುವುದನ್ನು ತಿನ್ನು, ಅದು ಬಿಟ್ಟು ಇಲ್ಲಿ ಬಂದು ಕೂಗಾಡಬೇಡ. ಅವರು ಕೊಟ್ಟಿಲ್ಲ ಅಂತ ಹೇಳುತ್ತಾ ಇದ್ದೀಯಲ್ಲ. ನೀನು ಬೆಳಗ್ಗೆಯಿಂದ ಏನು ಮಾಡಿದೆ ಚಾಂದಿನಿ? ಯಾರ ಹತ್ತಿರನಾದರೂ ಮಾತನಾಡಿದ್ದೀಯಾ? ಇಲ್ಲ ತಾನೆ? ಮತ್ತ್ಯಾಕೆ ಅವರು ನಿನ್ನನ್ನು ಮಾತನಾಡಿಸುತ್ತಾರೆ? ನೋಡು, ನಿನ್ನ ತಂದೆ ತಾಯಿನೂ ಹೇಳಿ ಹೋಗಿದ್ದಾರೆ, ಮರ್ಯಾದೆಯಿಂದ ಇರುವುದನ್ನು ಕಲಿ. ಅದು ಬಿಟ್ಟು ಸುಮ್ಮನೆ ಇಲ್ಲದೆ ಇರುವ ಕೊಬ್ಬನ್ನು ಇಲ್ಲಿ ತೋರಿಸಬೇಡ. ಆಮೇಲೆ ಯಾವ ಮನೆಯೂ ನಿನಗೆ ಗತಿ ಇರೋದಿಲ್ಲ ಎಂದು ಹೇಳಿದವನು ತಾನು ಹೋಗಿ ಮಲಗುವನು. ಪ್ರತೀಕನ ಮಾತುಗಳಿಂದ ಸಿಟ್ಟಾದವಳು, ಥು, ಯಾಕಾದರೂ ಮದುವೆ ಆದೇನೋ, ಮದುವೆಗೆ ಮುಂಚೆ ತುಂಬ ಆರಾಮವಾಗಿ ಇದ್ದೆ ಎಂದು ಹೇಳಿಕೊಂಡವಳು ತಾನು ಹೋಗಿ ಮಲಗುವಳು. ಇತ್ತ ಕಡೆ ಕಾವ್ಯ ಮತ್ತು ಜಾನಕಿ ಇಬ್ಬರು ಸೇರಿ ತಮ್ಮ ಟಿಫಿನ್ ಸರ್ವೀಸ್ ಶುರು ಮಾಡಲು ಎಲ್ಲ ಸಿದ್ಧತೆಗಳನ್ನು ಮನೆಯಲ್ಲಿಯೇ ಮಾಡಿಕೊಳ್ಳುವರು. ಶರ್ಮಿಳಾ ಮತ್ತು ಸರಿತಾರವರಿಗೆ ವಿಷಯ ತಿಳಿದಾಗ ಇಬ್ಬರೂ ಮನೆಗೆ ಭೇಟಿ ನೀಡಿ ಎಲ್ಲವನ್ನು ನೋಡಿಕೊಂಡು ತುಂಬ ಖುಷಿ ಪಡುವರು. ಸರಿತಾ ತಾವು ಮಧ್ಯೆ ಮಧ್ಯೆ ಬಂದು ಹೋಗುತ್ತೇವೆ ಎಂದು ಹೇಳಿ ಹೊರಡುವರು. ಇತ್ತ ಮಾರ್ಟ್ನಲ್ಲಿ ದಿನದಿಂದ ದಿನಕ್ಕೆ ಒಳ್ಳೆಯ ವ್ಯಾಪಾರವಾಗುವುದು. ಆರ್ಯನ್ ಕೆಲವೇ ದಿನಗಳಲ್ಲಿ ಮತ್ತೊಂದು ಮಾರ್ಟ್ ಮಾಡಿದರೆ ಹೇಗಿರುತ್ತೆ ಎಂದು ಯೋಚಿಸುವನು. ಇದನ್ನು ಕಾವ್ಯಾಳ ಬಳಿ ಹೇಳಿದಾಗ ಕಾವ್ಯ ಒಳ್ಳೆಯ ವಿಚಾರ, ಸ್ವಲ್ಪ ಸಮಯ ನೀಡಿ ಹೇಳುತ್ತೇನೆ ಎಂದು ತಿಳಿಸುವಳು. ಆರ್ಯನ್ ಕಾವ್ಯಳಿಗೆ ಗೊತ್ತಿಲ್ಲದ ಹಾಗೆ ಆಕೆಗೆ ಹಣ ವಾಪಸ್ ನೀಡಬೇಕೆಂದು ಜಯದೇವರವರಿಗೂ ಹೇಳಿ ಬಂದ ಲಾಭದಿಂದ ಹೊಂದಿಸುತ್ತಿರುವನು. ಅಶ್ವಿನಿ ಓದಿನ ಕಡೆ ಹೆಚ್ಚು ಗಮನ ನೀಡಿದವಳು ತನ್ನ ಅತ್ತಿಗೆಯನ್ನು ನೋಡಿ, ನಾನು ಅವರಂತೆಯೇ ಒಳ್ಳೆಯ ವ್ಯಕ್ತಿಯಾಗಿ ಹೆಣ್ಣಾಗಿ ಬದುಕಬೇಕೆಂದು, ಅದಕ್ಕೆ ಶಿಕ್ಷಣ ಬಹಳ ಮುಖ್ಯ ಎಂದು ಓದಿನ ಕಡೆ ತುಂಬ ಗಮನ ನೀಡುವಳು. ಎಲ್ಲರಲ್ಲೂ ಬದಲಾವಣೆಯಾಗಿದ್ದರೆ ಚಾಂದಿನಿಯಲ್ಲಿ ಯಾವುದೇ ರೀತಿಯ ಬದಲಾವಣೆ ಆಗಿರೋದಿಲ್ಲ. ಸರಿಯಾದ ಸಮಯಕ್ಕೆ ಊಟ ತಿಂಡಿ ಮಾಡೋದು ಬಿಟ್ಟರೆ ಬೇರೆ ಏನೂ ಕೆಲಸ ಮಾಡುತ್ತಿರಲಿಲ್ಲ. ಇದನ್ನು ಪ್ರತಿದಿನ ನೋಡುತ್ತಿದ್ದ ಶರ್ಮಿಳಾರವರಿಗೆ ಒಂದು ರೀತಿ ಎನ್ನಿಸುವುದು. ತಾವಾಗಿಯೇ ಮಾತನಾಡಿದರೆ ಹೌದು, ಇಲ್ಲ ಎಂದಷ್ಟೇ ಉತ್ತರ ನೀಡುತ್ತಿದ್ದಳು. ಈಕೆಯನ್ನು ಸರಿದಾರಿಗೆ ಹೇಗೆ ತರುವುದೆಂದು ಅವರ ಯೋಚನೆಯಾಗಿತ್ತು. ತನ್ನ ಮಗನ ಜೀವನ ಹೀಗಾಗಿ ಹೋಯಿತಲ್ಲ ಎಂದು ದಿನವೂ ಮರುಕಪಡುತ್ತಿದ್ದರು. ಪ್ರತೀಕ್ ಚಾಂದಿನಿಯನ್ನು ಅಷ್ಟಾಗಿ ಮಾತನಾಡಿಸುತ್ತಿರಲಿಲ್ಲ. ತನ್ನ ಪಾಡಿಗೆ ತಾನು ಇದ್ದು ಬಿಡುತ್ತಿದ್ದನು. ಕೆಲವೊಮ್ಮೆ ತಾನು ಆಕೆಯನ್ನು ಮದುವೆ ಆಗಲೇಬಾರದಿತ್ತು ಎಂದು ಯೋಚಿಸುವನು. ಕಾರಣ ಆಕೆ ಮನೆಯವರಿಗೆ ಇನ್ನೂ ಅಡ್ಜಸ್ಟ್ ಆಗದೇ ಇದ್ದಿದ್ದು. ಹಾಗೆಯೇ ಇಬ್ಬರ ಮನಸ್ತಾಪ ಅವರ ವೈಯಕ್ತಿಕ ಬದುಕಿನಲ್ಲಿಯೂ ತುಂಬ ಪ್ರಭಾವ ಬೀರಿತ್ತು. ಹೀಗಾಗಿ ಇಬ್ಬರು ದೂರವೇ ಉಳಿದಿದ್ದರು. ಅಂದು ರಾತ್ರಿ ಯಾವುದೋ ಕೆಲಸದ ನಿಮಿತ್ತ ಪ್ರತೀಕ್ ಮನೆಗೆ ತಡವಾಗಿ ಬರುವನು. ಅದನ್ನು ತನ್ನ ತಾಯಿಯ ಬಳಿ ಮೊದಲೇ ಹೇಳಿದ ಕಾರಣ ಅವರು ಅವನಿಗಾಗಿ ಕಾಯದೆ ಮಲಗಿರುವರು. ರಾತ್ರಿ 1 ಗಂಟೆಗೆ ಬಂದ ಪ್ರತೀಕ್ ತನ್ನ ಬಳಿ ಇದ್ದ ಕೀಯಿಂದ ಬಾಗಿಲನ್ನು ತೆಗೆದುಕೊಂಡು ಒಳ ಬಂದವನು ಮತ್ತೆ ಬಾಗಿಲು ಚಿಲಕ ಹಾಕಿ ನಿಧಾನವಾಗಿ ಶಬ್ದ ಮಾಡದೆ ಯಾರಿಗೂ ನಿದ್ರೆ ತೊಂದರೆಯಾಗದಿರಲಿ ಎಂದು ಹಾಗೆಯೇ ಮೇಲೆ ಹೋಗುವನು.
ಮೇಲೆ ತನ್ನ ರೂಮಿನ ಕಡೆಗೆ ಹೋಗುತ್ತಲೇ ಒಳಗಿನಿಂದ ನಗುವ ಶಬ್ದ ಕೇಳಿಸಿಕೊಂಡವನು ಅಲ್ಲಿಯೇ ಬಾಗಿಲ ಬಳಿ ನಿಂತು ಕೇಳಿಸಿಕೊಂಡಾಗ ಚಾಂದಿನಿಯು ಯಾರ ಬಳಿಯೋ ನಗುತ್ತಾ ಮಾತನಾಡುತ್ತಿರುವಳು. ಸ್ವಲ್ಪ ಬಾಗಿಲು ನೂಕಿ ನೋಡಿದಾಗ ಆಕೆ ಯಾರ ಬಳಿಯೋ ವಿಡಿಯೋ ಕಾಲ್ ಮಾಡಿ ಮಾತನಾಡುತ್ತಿರೋದನ್ನು ಕಂಡವನು ಈ ಸಮಯದಲ್ಲಿ ಯಾರ ಹತ್ತಿರ ಮಾತನಾಡುತ್ತಿದ್ದಾಳೆ ಇವಳು ಎಂದು ಯೋಚಿಸಿಕೊಂಡು ಅಲ್ಲಿಯೇ ಕೆಲಸವಲ್ಲ ನಿಂತು ಆಕೆಯ ಎಲ್ಲ ಮಾತುಗಳನ್ನು ಕೇಳಿಸಿಕೊಳ್ಳುವನು. ನಂತರ ದುಃಖಿಸುತ್ತಾ ಹಾಲಿನಲ್ಲಿ ಬಂದು ಸೋಫಾದ ಮೇಲೆ ಯೋಚಿಸುತ್ತಾ ಮಲಗುವನು. ಇತ್ತ ಕಡೆ ಚಾಂದಿನಿಯು ತುಂಬ ಸಮಯ ಮಾತನಾಡಿದ ನಂತರ ಹಾಗೆಯೇ ನಿದ್ದೆ ಹೋಗುವಳು. ಅಂದು ಶನಿವಾರ. ಕಾವ್ಯ ಚಿರಣ್ ತಂಗಿಯರನ್ನು ಒಂದು ಹೋಟೆಲಿಗೆ ಬರಲು ಹೇಳಿ ಇಬ್ಬರನ್ನು ನೀಟಾಗಿ ರೆಡಿ ಮಾಡಿಸಿ ಅಲ್ಲಿ ಇರೋದಕ್ಕೆ ಹೇಳುವಳು. ಅವರಿಬ್ಬರಿಗೂ ಧೈರ್ಯ ನೀಡಿ ಏನೂ ಆಗೋದಿಲ್ಲ, ಅದೂ ಅಲ್ಲದೆ ಏನಾದರೂ ಆಗೋದಕ್ಕೆ ನಾನು ಬಿಡೋದೂ ಇಲ್ಲ, ಆರಾಮವಾಗಿ ಇರಿ ಎಂದು ಹೇಳಿ ರಿಸೆಪ್ಷನ್ ಬಳಿ ಹೋದವಳು ಚಿರಂತ್ನ ನಂಬರ್ ನೀಡಿ ಅವನಿಗೆ ಕಾಲ್ ಮಾಡಿ ಇಲ್ಲಿ ಬರೋದಕ್ಕೆ ಹೇಳುವಳು. ಆಕೆ 2-3 ಸಾರಿ ಕಾಲ್ ಮಾಡಿದಾಗ ರಿಸೀವ್ ಮಾಡೋದಿಲ್ಲ. ಕಾವ್ಯ ತಾನು ಕರೆ ಮಾಡಿ ಆಕೆಯ ಫ್ರೆಂಡ್ ಮಾತನಾಡಿದ ಹಾಗೆ ಕಾವ್ಯ ಅವನಿಗೆ ನಿನ್ನ ಇಬ್ಬರು ತಂಗಿಯರನ್ನು ನಾನು ಇಲ್ಲಿ ಹೋಟೆಲಿನಲ್ಲಿ ಒಬ್ಬ ವ್ಯಕ್ತಿಯ ಜೊತೆ ನೋಡಿದೆ ಎಂದು ನಂಬುವ ಹಾಗೆ ಹೇಳಿ ಕಾಲ್ ಕಟ್ ಮಾಡುವಳು. ಚಿರಂತ್ ಮನೆಯಲ್ಲಿ ತನ್ನ ತಂಗಿಯರಿಬ್ಬರು ಇಲ್ಲದೆ ಇದ್ದಿದ್ದನ್ನು ನೋಡಿ ಬಹುಶಃ ನಿಜವಾಗಿರಬಹುದು ಎಂದು ತಿಳಿದು ಅಲ್ಲಿಂದ ಗಡಿಬಿಡಿಯಲ್ಲಿ ಹೊರಡುವನು. ನಂತರ ಅವಳು ತಿಳಿಸಿದ್ದ ಹೋಟೆಲಿಗೆ ಬಂದು ರಿಸೆಪ್ಷನ್ ಬಳಿ ಕೇಳಿದಾಗ ಆಕೆ ರೂಮ್ ನಂಬರ್ ಹೇಳಿ ಕಳುಹಿಸುವಳು. ಅದೊಂದು ದೊಡ್ಡದಾದ ರೂಮ್ ಆಗಿದ್ದು ಅಲ್ಲಿ ಚಿರಂತ್ ಬಂದಾಗ ತನ್ನ ಇಬ್ಬರು ತಂಗಿಯರು ಒಬ್ಬ ವ್ಯಕ್ತಿಯ ಮುಂದೆ ನಿಂತಿದ್ದು ಆ ವ್ಯಕ್ತಿಗೆ ಇಬ್ಬರು ಬಾಡಿಗಾರ್ಡ್ ಆಗಿ ನಿಂತಿದ್ದನ್ನು ನೋಡಿ ತನ್ನ ತಂಗಿಯರ ಬಳಿ ಹೋಗಿ ಸ್ನೇಹ, ಸೌಮ್ಯ, ಇದೇನಿದು, ನೀವ್ಯಾಕೆ ಇಲ್ಲಿರೋದು, ಮತ್ತೆ ಆ ವ್ಯಕ್ತಿ ಯಾರು ಎಂದು ಕೇಳಿದಾಗ ಆ ವ್ಯಕ್ತಿಯು ತನ್ನ ಜಾಗದಿಂದ ಎದ್ದು ಇವನ ಹತ್ತಿರಕ್ಕೆ ಬರುವನು. ಈ ಇಬ್ಬರು ಹುಡುಗಿಯರನ್ನು ನಾನು ಖರೀದಿ ಮಾಡಿದ್ದೇನೆ, ಅಷ್ಟಕ್ಕೂ ನೀನ್ಯಾರು, ನೀನು ಇಲ್ಲಿಗೆ ಹೇಗೆ ಬಂದೆ ಎಂದು ಕೇಳಿದಾಗ ಏನು ಖರೀದಿನಾ ಎಂದು ಸಿಟ್ಟಾದವನು ಇಬ್ಬರ ಕೈ ಹಿಡಿದು ನಡೀರಿ ಮನೆಗೆ ಎಂದಾಗ ಇಬ್ಬರು ಅಲುಗಾಡದೆ ಹಾಗೆಯೇ ನಿಂತಿದ್ದರು. ಆಶ್ಚರ್ಯದಲ್ಲಿ ನೋಡಿದವನು ನಿಮಗೇನೇ ಹೇಳುತ್ತಿರೋದು, ನಡೀರಿ ಎಂದಾಗ ದೊಡ್ಡವಳಾದ ಸ್ನೇಹ ನಾವು ದುಡ್ಡು ತೆಗೆದುಕೊಂಡಾಗಿದೆ ಅಣ್ಣ, ಈಗ ನಿನ್ನ ಜೊತೆ ಬರೋದಕ್ಕೆ ಆಗಲ್ಲ, ನಾವು ಇವರ ಜೊತೆ ಹೋಗುತ್ತಿದ್ದೇವೆ, ತಗೋ ಈ ದುಡ್ಡನ್ನು, ಇದರಲ್ಲಿ ಅಮ್ಮನನ್ನು ಚೆನ್ನಾಗಿ ನೋಡಿಕೊ ಎಂದು ಹೇಳಿದಾಗ ಚಿರಂತ್ ಆಕೆಯ ಕೆನ್ನೆಗೆ ಹೊಡೆದು ದುಡ್ಡಿನ ಬ್ಯಾಗನ್ನು ಬಿಸಾಕುವನು. ಏನಂದೆ, ನನ್ನ ಜೊತೆ ಬರೋದಿಲ್ಲ, ದುಡ್ಡಿಗಾಗಿ ಏನು ಕೆಲಸ ಮಾಡೋದಕ್ಕೆ ಹೋಗುತ್ತಿದ್ದೀರಾ ಅನ್ನೋದು ನಿಮಗೆ ಗೊತ್ತಿದೆಯಾ ಎಂದು ಕೇಳಿದಾಗ ಸೌಮ್ಯ ಚೆನ್ನಾಗಿ ಗೊತ್ತಿದೆ ಅಣ್ಣ, ನಾವು ಹಸಿಯದೆ ಸಾಯಬಾರದು ಎಂದರೆ ಈ ಕೆಲಸ ಮಾಡಲೇಬೇಕು, ನಮಗಾಗಿ ಅಮ್ಮನಿಗಾಗಿ ಈ ಕೆಲಸವನ್ನು ನಾವು ದುಡ್ಡಿಗೋಸ್ಕರ ಮಾಡೋದಕ್ಕೆ ರೆಡಿ ಇದ್ದೇವೆ, ಇದರಿಂದ ನಮ್ಮ ಎಲ್ಲ ಸಮಸ್ಯೆಗಳು ಬಗೆಹರಿಯುತ್ತದೆ ಎನ್ನುವುದಾದರೆ ಈ ಕೆಲಸ ಮಾಡುವುದರಲ್ಲಿ ತಪ್ಪೇನಿದೆ ಎನ್ನುವಳು. ಸಾಕು ಬಾಯಿ ಮುಚ್ಚೆ ಮಾತನಾಡಿದ್ದು, ಈ ನಿಮ್ಮ ಅಣ್ಣ ಸತ್ತಿಲ್ಲ, ಇನ್ನೂ ಬದುಕಿದ್ದಾನೆ, ನಡೀರಿ ಮನೆಗೆ ಎಂದಾಗ ಬದುಕಿ ಏನು ಸಾಧನೆ ಮಾಡಿದ್ದೀಯಾ ಅಂತ ಹೇಳು ಅಣ್ಣ, ನೀನು ಬೇರೆ ಹುಡುಗಿಯರ ಜೊತೆ ಇದೇ ತಾನೇ ಮಾಡುತ್ತಿರೋದು, ನೀನೇನೋ ಫ್ರೀಯಾಗಿ ಮಾಡಿದ್ದೀಯ, ನಾವು ಹೊಟ್ಟೆಪಾಡಿಗಾಗಿ ಮಾಡುತ್ತಿದ್ದೇವೆ, ನೀನು ಎಲ್ಲ ಇಂತಹ ಅನ್ಯಾಯ ಕೆಲಸಗಳನ್ನು ಮಾಡಬಹುದು, ಆದರೆ ನಾವು ಮಾಡಬಾರದಾ, ಮನೆಯಲ್ಲಿ ನಿನ್ನನ್ನೇ ನಂಬಿಕೊಂಡು ಇರುವ ತಾಯಿ ತಂಗಿಯರು ಇದ್ದಾರೆ, ಅವರಿಗೆ ಒಂದು ಹೊತ್ತು ನೆಟ್ಟಗೆ ಊಟ ಹಾಕೋದಕ್ಕೆ ನಿನಗೆ ಯೋಗ್ಯತೆ ಇಲ್ಲ, ಅದೆಲ್ಲದರ ಮಧ್ಯೆ ಬಂದು ಬಿಟ್ಟ ಹೇಳೋದಕ್ಕೆ ನಿಮಗೆ ಅಣ್ಣನಾಗಿ ನಾನಿದ್ದೇನೆ ಅಂತ ಎನ್ನುವಾಗ ಚಿರಂತ್ಗೆ ಏನು ಮಾತನಾಡಬೇಕೆಂದು ತಿಳಿಯುವುದಿಲ್ಲ. ಅಷ್ಟರಲ್ಲಿ ಆ ವ್ಯಕ್ತಿಯು ಅವರಿಬ್ಬರನ್ನು ಅಲ್ಲಿಂದ ಕರೆದುಕೊಂಡು ಹೋಗಬೇಕಾದರೆ ನೀನು ಇವರಿಗೆ ಅಣ್ಣನ ಎಂದು ಹೇಳಿ ವ್ಯಂಗ್ಯ ನಗು ನೀಡಿ ನಾನೇ ಕೆಟ್ಟವನು ಅಂದುಕೊಂಡಿದ್ದೆ, ಆದರೆ ನೀನು ನನ್ನನ್ನೇ ಮೀರಿಸಿಬಿಟ್ಟೆ, ಅಣ್ಣನ ಮುಂದೆಯೇ ನಡೆಯಿತು ಇಬ್ಬರು ತಂಗಿಯರ ವ್ಯವಹಾರ, ವಾಹ್ ಚೆನ್ನಾಗಿದೆ ಅಲ್ವಾ ಎಂದು ಹೇಳಿ ಅಲ್ಲಿಂದ ಹೋಗುವನು. ಚಿರಂತ್ ಪೊಲೀಸಿಗೆ ಕಂಪ್ಲೇಂಟ್ ಕೊಡಲೇ ಎಂದು ಯೋಚಿಸುವನು.
ಕಂಪ್ಲೇಂಟ್ ಕೊಟ್ಟರೆ ತನ್ನ ತಂಗಿಯರ ಬಾಳು ಹಾಳಾಗೋದು ಖಂಡಿತ. ಏನು ಮಾಡೋದು ಎಂದು ಗೊತ್ತಾಗುತ್ತಿಲ್ಲ ಎಂದು ಬೇಸರದಿಂದ ಅಲ್ಲಿಯೇ ರೂಮಿನಲ್ಲಿ ಕುಳಿತಿರುವಾಗ ಅವನಿಗೆ ಅರಿವಿಲ್ಲದಂತೆ ಅವನ ಕಣ್ಣಿನಿಂದ ಹನಿ ಜಾರುವುದು. ಮುಂದುವರಿಯುತ್ತದೆ. ಈ ಕಥೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವಿಡಿಯೋದಲ್ಲಿ ಪ್ರಕಟಿಸಲಾಗುವುದು. ಈ ಕಥೆಯ ಅನಿಸಿಕೆಗಳನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಪ್ರಿಯ ವೀಕ್ಷಕರೇ, ನಮ್ಮ ಈ ಕಥೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ. ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಧನ್ಯವಾದಗಳು.